ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತ ಮಾಡ್ತೇವೆ. ಈ ಆನ್ಲೈನ್ ಸತ್ಯವೇದ ಅಧ್ಯಯನ ನಾವು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಮನಸ್ಸಿನಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರಂಭ ಮಾಡೋಣ. ಕರ್ತನು ನನಗೆ ಕುರುಬನು, ಕೊರತೆ ಪಡೆನು, ಆತನ ಹಸುರುಗಾವಲುಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಅದು ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕುರುಬನಾಗಿದ್ದುಕೊಂಡು ನಮಗೆ ನಾಯಕನು, ಯಜಮಾನನು, ಮಾರ್ಗದರ್ಶಕನಾಗಿ ನಮ್ಮನ್ನ ನಡೆಸುತ್ತಿರುವುದಕ್ಕಾಗಿ, ಪರಿಪಾಲಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ನಿನ್ನ ಜೀವಜಲವೆಂಬ ವಾಕ್ಯಕ್ಕಾಗಿ ಧ್ಯಾನ ಮಾಡುವುದಕ್ಕಾಗಿ ನಾವು ಸೇರಿ ಬಂದಿರುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಲಿ. ಈ ಪ್ರಾರ್ಥನೆಯ ಕೂಟವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಸತ್ಯವೇದ ಅಧ್ಯಯನ ಪ್ರಾರ್ಥನಾ ಕೂಟವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಸ್ವಲ್ಪ ಹೊತ್ತು ಹಾಡುಗಳ ಮೂಲಕ ದೇವರನ್ನ ಸ್ತುತಿಸುವ. ಮತ್ತೆ ಒಂದು ತಿಂಗಳ ನಂತರ ದೇವರ ಕೃಪೆಯಿಂದ ನನ್ನ ರಜೆಯನ್ನು ಮುಗಿಸಿ ಬಂದು ನಾವು ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡಲಿಕ್ಕೆ ದೇವರು ನಡೆಸಿದ್ದಾನೆ. ದೇವರನ್ನ ಸ್ವಲ್ಪ ಹೊತ್ತು ಹಾಡುವಾಗ ವಿ ಫೀಲ್ ರಿಯಲಿ ರಿಲ್ಯಾಕ್ಸ್ಡ್ ಅಂಡ್ ಕನೆಕ್ಟೆಡ್ ವಿತ್ ಗಾಡ್, ಅಂಡ್ ವಿ ಕ್ಯಾನ್ ಫೀಲ್ the relationship that we and God we both have. ಸೊ ಅಂತಹ ಒಂದು ಒಳ್ಳೆ ಪವರ್ಫುಲ್ ಸಾಂಗ್ ಆದಂತಹ ನಮ್ಮೆಲ್ಲರಿಗೆ ತುಂಬಾ ಫೆಮಿಲಿಯರ್ ಆದಂತಹ ಸಾಂಗ್ ಧನ್ಯವಾದ ಕಿ ಸಾಥ್ ಸ್ತುತಿ ಗಾऊंगा हे यीशु मेरे खुदा. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. योग्यता से बढ़ के दिया है अपनी
ನಾವು ಹೀಗೆ ದೇವರನ್ನ ಸ್ತುತಿಸುತ್ತಾ ಮತ್ತೊಂದು ರಾಗವನ್ನ ದೇವರ ಮಹಿಮೆಗೆ ರಾಗ ಮಾಡುವ. ದಟ್ಸ್ ಅ ಕನ್ನಡ ಸಾಂಗ್. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ಈ ಗೀತೆಯನ್ನ ನಾವು ದೇವರ ಮಹಿಮೆಗೋಸ್ಕರ ರಾಗ ಮಾಡುವ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ಈ ಲೋಕದ ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನ ಸ್ಮರಿಸುವಾಗ ರಾಜ, ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನ ಸ್ಮರಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನಿನ್ನ ವಾಕ್ಯವು ನನಗೆ ಆಹಾರವು, ದೇಹಕ್ಕಿಲ್ಲ ಔಷಧವು. ನಿನ್ನ ವಾಕ್ಯವು ನನಗೆ ಭೋಜನವು, ದೇಹಕ್ಕಿಲ್ಲ ಔಷಧವು. ಹಗಲು ರಾತ್ರಿಯಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ ರಾಜ. ಹಗಲು ರಾತ್ರಿಯಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ.
ಸೊ ಇವತ್ತಿನ ಬೈಬಲ್ ಸ್ಟಡಿಯಲ್ಲಿ ನಾವು ಕೊನೆಯದಾಗಿ ಇನ್ನೊಂದು ರಾಗ ಮಾಡ್ತಾ ಇದ್ದೇವೆ, ದಟ್ ಇಸ್ ಕನ್ನಡ. ಇನ್ನಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಸೊ sometimes we might feel that we are lonely, nobody cares us and no friends are there to share our feelings and all, but ಈ ಸಾಂಗ್ ಹೇಳ್ತದೆ Jesus Christ is the best friend for all of us. So ಹಾಗಾಗಿ we can share all our feelings and all our needs and anxieties. So ಅದನ್ನ ಹೇಳುವಾಗ God gives us, protects us and keeps us safe ಎನ್ನುವಂತ ಒಂದು ನಂಬಿಕೆಯಲ್ಲಿ ಈ ರಾಗವನ್ನ ರಾಗ ಮಾಡಿ ನಾವು ಆತ್ಮಿಕವಾಗಿ ಬಲಗೊಳ್ಳಿಕ್ಕೆ ದೇವ ಸಹಾಯ ಮಾಡಲಿ. ಈ ರಾಗವನ್ನ ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ನೀನಾಪ್ತ ಯೇಸು ಬಾಂಧನು, ನೀಗಾಗಿ ಜಾತನಾದನು, ನೀನಾನು ಕೊಂಡುಕೊಂಡನು, ನೀನಲ್ಲ ಶಾಪಗ್ರಸ್ತನು. ಇನ್ನಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಲೋಕ ವಿಹಾರದಾಪ್ತನು, ನೀನಾತ್ಮ ಶಾಂತಿ ನೀಡುವನು, ಹೃದಯ ತಿಳಿದಾತನು, ಆತ್ಮದ ಆಪ್ತ ಕ್ರಿಸ್ತನು. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಮಹಿಮಸ್ನಾನ ತೇಜಿಸಿ ಪಾಪಿಯ ಸ್ನಾನ ವಹಿಸಿ ನಾಮೆಲ್ಲ ದ್ರೋಹ ಸಹಿಸಿ ಪ್ರಾಣವ ಕೊಟ್ಟ ಆಪ್ತನೇ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ನಾವು ಈ ಸಂಜೆ ವೇಳೆಯಲ್ಲಿ ಆನ್ಲೈನ್ ಸತ್ಯವೇದ ಅಧ್ಯಯನದಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಮಾತ್ರವಲ್ಲದೆ ನಾವು ವೈಯಕ್ತಿಕವಾಗಿ ಅನೇಕ ವೇಳೆ ಕುಗ್ಗಿ ಹೋಗಿರ್ಬೋದು, ಅಥವಾ ಅನಾರೋಗ್ಯ ಮಾತ್ರವಲ್ಲದೆ ನಮ್ಮ ದಿನನಿತ್ಯದ ಸವಾಲುಗಳು, ಕಷ್ಟಗಳು ನಮ್ಮನ್ನು ದೇವರಿಂದ ದೂರ ಮಾಡುವಂಥ, ನಂಬಿಕೆಯನ್ನು ಕಳಕೊಳ್ಳುವಂಥ, ನಮ್ಮನ್ನು ಆತ್ಮಿಕವಾಗಿ ಕುಗ್ಗಿಸುವಂಥ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವುದರಿಂದ ನಾವು ಸ್ವಲ್ಪ ಹೊತ್ತು ದೇವರ ಆತ್ಮನ ಸಹಾಯಕ್ಕಾಗಿ ಬೇಡಿ ಪ್ರಾರ್ಥನೆಯನ್ನು ಮಾಡೋಣ. ಸರ್ವಶಕ್ತನೂ ಸರ್ವಜ್ಞಾನಿಯೂ ಸರ್ವವ್ಯಾಪಿಯೂ ಆಗಿರುವಂಥ ಭೂಪರಲೋಕಗಳ ಒಡೆಯನಾದ ನಮ್ಮ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರನ್ನ ನಿನ್ನ ಹಸ್ತದಲ್ಲಿಟ್ಟುಕೊಂಡು ರಕ್ಷಿಸಿ ಕಾಪಾಡಿ ಮುನ್ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ದೇವರೇ, ಈ ಶುಕ್ರವಾರದ ಸಂಜೆಯ ವೇಳೆಯಲ್ಲಿ ನಾವು ಆನ್ಲೈನ್ನ ಮೂಲಕವಾಗಿ ನಿನ್ನನ್ನು ಪ್ರಾರ್ಥಿಸುವಂಥ, ನಿನ್ನ ವಾಕ್ಯವನ್ನು ಕೇಳುವಂಥ ಅವಕಾಶವನ್ನು ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ಈ ಸಂಜೆ ವೇಳೆ ತನಕ ನಮ್ಮನ್ನು ನಡೆಸಿದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ನಮ್ಮನ್ನು ಜೀವಿತದ ಸಂಖ್ಯೆಯಲ್ಲಿ ಇಟ್ಟು ಅನೇಕರು ಅನೇಕ ಕಷ್ಟ ನೋವುಗಳನ್ನು ಎದುರಿಸ್ತಿರುವಾಗ ನಮ್ಮನ್ನಾದರೂ ಅಂಥ ಎಲ್ಲ ಅಪಾಯಗಳಿಗೆ,
ಸೈತಾನನ ಶೋಧನೆಗಳಿಗೆ ತಪ್ಪಿಸಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ದೇಶದಲ್ಲಿ ಮುನ್ನಡೆಸ್ತಿರುವುದಕ್ಕಾಗಿ ನಿನಗೆ ಅನಂತ ಸ್ತೋತ್ರವನ್ನು ಹೇಳ್ತೇವೆ ದೇವರೇ. ಮಾತ್ರವಲ್ಲದೆ ಈ ದಿವಸವೆಲ್ಲ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ದೇವರೇ. ಹೀಗೆ ಅನೇಕ ಬದಲಾವಣೆಗಳು ಶೋಧನೆಗಳ ಮಧ್ಯದಲ್ಲಿ ಕೂಡ ನಮ್ಮನ್ನು ನೀನು ಪ್ರೀತಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಅದೇ ಸಮಯದಲ್ಲಿ ನಮ್ಮ ಎಲ್ಲ ಬಲಹೀನತೆಗಳಿಗಾಗಿ ತಪ್ಪುಗಳಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಕ್ಷಮೆ ಯಾಚಿಸ್ತೇವೆ. ನಿನ್ನ ಮಕ್ಕಳೆನಿಸಿಕೊಳ್ಳಲು ಅಯೋಗ್ಯರಾದ ನಮ್ಮ ಮೇಲೆ ನಿನ್ನ ದಯೆ ಇರಲಿ. ನಮ್ಮ ಪಾಪಗಳನ್ನು ತೊಳೆದು ಕ್ಷಮಿಸಿ ಹೊಸ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು ದೇವರೇ. ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಸನ್ನತೆಯನ್ನು ನಾವು ನಮ್ಮ ಮಧ್ಯದಲ್ಲಿ ಬಯಸ್ತೇವೆ. ನಿನ್ನ ಆತ್ಮನಿಂದ ನಮ್ಮೆಲ್ಲರನ್ನ ಅಭಿಷೇಕಿಸು. ನಾವು ನಿನ್ನ ಆತ್ಮನಿಂದ ತುಂಬಿದವರಾಗಿ ಎಲ್ಲ ಸೈತಾನನ ಶೋಧನೆಗಳನ್ನು ಬಲಹೀನತೆಗಳನ್ನು ಮೆಟ್ಟಿ ನಿಲ್ಲಕ್ಕಾಗುವಂತೆ ಕಲಿಸು. ವಿಶೇಷವಾಗಿ ನಮ್ಮ ಸಭೆಯಲ್ಲಿ ಅನೇಕರು ಅನೇಕ ಕಷ್ಟ ನೋವುಗಳ ಮಧ್ಯದಲ್ಲಿ ದಾಟು ಹೋಗ್ತಾ ಇರ್ಬೋದು. ಅವರಿಗೆ ಅನೇಕ ಅನಾರೋಗ್ಯಗಳು, ಯಾರೊಟ್ಟಿಗೂ ಹೇಳಿಕೊಳ್ಳಲಾಗದ ಚಿಂತೆ ಸಮಸ್ಯೆಗಳು, ಅವರ ವ್ಯವಹಾರಗಳಲ್ಲಿ ಇರುವಂಥ ಸವಾಲುಗಳು, ಉದ್ಯೋಗದಲ್ಲಿರುವಂಥ ಅನೇಕ ಸವಾಲುಗಳು, ಹಾಗೆ ಅವರ ದಿನನಿತ್ಯ ಜೀವಿತದಲ್ಲಿರುವಂಥ ಎಲ್ಲ ರೀತಿಯ ಗೊಂದಲ ಸಮಸ್ಯೆಗಳನ್ನು ನೀನು ತಿಳಿದಾತನಾಗಿದ್ದಿ. ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಅನೇಕ ಚಿಂತೆ ಇರುವಾಗ ಯೆಹೋವನ ಸಂತೈಸುವಿಕೆಯಿಂದಲೇ ನನಗೆ ಆದರಣೆ ಸಂತೋಷ ಉಂಟಾಗ್ತದೆ ಎಂಬುದಾಗಿ. ಮಾತ್ರವಲ್ಲದೆ ನೀನು ತಾನು ಹೇಳಿದ್ದಿ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಮಾತ್ರವಲ್ಲದೆ ನೀವು ಸಹಿಸಬಹುದಾದ ಕಷ್ಟಗಳ ಹೊರತು ಹೆಚ್ಚಿನದ್ದೇನು ಬರುವುದಿಲ್ಲ ಎಂಬುದಾಗಿ. ನಾವು ಅದೆಲ್ಲವನ್ನು ತಿಳಿದು ನಮ್ಮ ಎಲ್ಲ ಕಷ್ಟದ ಪರಿಸ್ಥಿತಿಗಳಲ್ಲಿ ಕಷ್ಟವನ್ನು ಒಳ್ಳೆಯ ರೀತಿಯಲ್ಲಿ ಎದುರಿಸಲು ನಿನ್ನ ಆತ್ಮನನ್ನು, ನಿನ್ನ ವಾಕ್ಯವನ್ನು ನಿನ್ನನ್ನು ಹಾತುಕೊಳ್ಳಿಕ್ಕಾಗುವಂತೆ ನಮಗೆ ಕಲಿಸು. ಆ ಮೂಲಕ ಎಲ್ಲ ರೀತಿಯ ಸವಾಲುಗಳನ್ನು ಮೆಟ್ಟಿ ನಿಲ್ಲಕ್ಕಾಗುವಂತೆ ಸಹಾಯ ಮಾಡು ದೇವರೇ. ಒಂದು ಸಂದರ್ಭದಲ್ಲಿ ನಾವು ಕಷ್ಟ ಕಣ್ಣೀರಿನಲ್ಲಿರುವಂಥವರು, ಸಮಾಜದಲ್ಲಿ ಅನಾಥರಾಗಿರುವಂಥವರು, ಅನೇಕ ಶೋಧನೆಗಳಿಗೆ ಮಾತ್ರವಲ್ಲದೆ ಸಮಾಜದಲ್ಲಿರುವಂಥ ಕೆಟ್ಟ ಕಾರ್ಯಗಳಿಗೆ ಸಾಕ್ಷಿಯಾದಂಥ ಅನೇಕ ಜನರನ್ನು ನೆನಪು ಮಾಡ್ತೇವೆ. ಅನೇಕರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಅನೇಕರು ಪ್ರಯಾಣಗಳಲ್ಲಿ ಅಪಘಾತಗಳನ್ನು ಎದುರಿಸಿ ತೊಂದರೆಯಲ್ಲಿ ಸಿಲುಕಿದ್ದಾರೆ. ಅನೇಕ ವಿಧವಾದ ಸಮಾಜದ ಸಮಸ್ಯೆಗಳಿಗೆ ಒಳಗಾಗಿ ಕಷ್ಟ ಅನುಭವಿಸ್ತಿರುವಂಥ ಎಲ್ಲ ಬಡ ಜನರ ಮೇಲೆ ನಿನ್ನ ದಯೆ ಇರಲಿ. ಅಂಥವರೆಲ್ಲರನ್ನ ಕಾಪಾಡು, ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಎಲ್ಲ ದೇಶ ರಾಜ್ಯಗಳ ನಡುವೆ ಪರಸ್ಪರ ಪ್ರೀತಿ ಅನ್ಯೋನ್ಯತೆಯನ್ನು ಹುಟ್ಟಿಸು. ಎಲ್ಲ ಜನರನ್ನು ನೀನು ತಾನೇ ಪರಾಂಬರಿಸಿ ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ನಮ್ಮ ಎಲ್ಲ ಕ್ರೈಸ್ತ ಸಭೆಗಳನ್ನು ಆಶೀರ್ವಾದ ಮಾಡು. ಭಾರತ ದೇಶದಲ್ಲಿರುವಂಥ ಎಲ್ಲ ಸಭೆಗಳ ಮೇಲೆ ನಿನ್ನ ದಯೆ ಇರಲಿ. ಅನೇಕ ರಾಜಕೀಯ ತಾಂತ್ರಿಕ ಆಲೋಚನೆಗಳು ಅಲ್ಲಿ ನಡೆಯುವಾಗಲೂ ನೀನು ಇಲ್ಲಿಯ ತನಕ ಇರುವಂಥ ಎಲ್ಲ ಕ್ರೈಸ್ತರನ್ನು ಕಾಪಾಡಿದಿ. ಮುಂದಿನ ದಿವಸಗಳಲ್ಲಿ ಕೂಡ ನೀನು ಅವರನ್ನು ಕೈ ಹಿಡಿದು ನಡೆಸು. ಎಲ್ಲ ಪರಿಸ್ಥಿತಿಗಳಲ್ಲಿ ಅವುಗಳನ್ನು ಮೆಟ್ಟಿ ನಿಲ್ಲುವಂಥ ಎದುರಿಸುವಂಥ ಶಕ್ತಿಯನ್ನು ಎಲ್ಲ ಕ್ರೈಸ್ತ ನಿನ್ನ ಭಕ್ತರಲ್ಲಿ ಆ ನಂಬಿಕೆಯನ್ನು ಜ್ಞಾನವನ್ನು ಕೊಡು ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ನಮ್ಮ ಶಾರ್ಜ್ ಸಭೆಗಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಕ್ರಿಸ್ತವಂದನ ಕನ್ನಡ ಸಭೆಯನ್ನು ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ಸಭೆಯನ್ನು ನೀನು ಇಲ್ಲಿಯ ತನಕ ನಡೆಸಿದ್ದಿ. ಸಭೆಯಲ್ಲಿ ಅನೇಕ ಏರುಪೇರುಗಳನ್ನು, ಏಳು ಬೀಳುಗಳನ್ನು ಕಾಣುವಾಗಲೂ ನಾವು ನಂಬಿಕೆಯಲ್ಲಿ ಕುಗ್ಗಿ ಹೋಗದ ಹಾಗೆ, ಸೇವೆಯಲ್ಲಿ ಹಿಂದೆ ಸರಿಯಾದ ಹಾಗೆ ನಮ್ಮನ್ನು ಬಲಪಡಿಸ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆಯನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನಿನ್ನ ಆತ್ಮನ ಬಲವನ್ನು ತುಂಬು. ನಾವು ಅದನ್ನು ಆತುಕೊಂಡವರಾಗಿ ಈ ದೇಶದಲ್ಲಿ ಸೇವೆ ಮಾಡಲಿಕ್ಕಾಗುವಂತೆ ನಡೆಸು. ಸಭೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳನ್ನು ಹೆಸರಾಗಿ ನೆನಪು ಮಾಡ್ತೇವೆ. ಅನಾರೋಗ್ಯದಲ್ಲಿ ಇರುವಂಥ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿರುವಂಥ ಸ್ಟೀಫನ್ ಅವರನ್ನು ಕಾಪಾಡು. ಆದಷ್ಟು ಬೇಗ ಚೇತರಿಸಿಕೊಂಡು ಮತ್ತೆ ನಿನ್ನ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗುವಂತೆ ಅವರನ್ನು ಆಶೀರ್ವಾದ ಮಾಡು. ಅವರ ಆರೋಗ್ಯದಲ್ಲಿ, ಪ್ರಯಾಣದಲ್ಲಿ, ಉದ್ಯೋಗದಲ್ಲಿ ನೀನು ಅವರನ್ನು ಆಶೀರ್ವದಿಸು. ಮತ್ತು ಡೆಲಿಸ ಟೀಚರ್ ಅವರಿಗಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಅವರು ಆದಷ್ಟು ಬೇಗ ಅವರ ಗಾಯಗಳಿಂದ ಚೇತರಿಸಿಕೊಳ್ಳಿಕ್ಕಾಗುವಂತೆ ನಡೆಸು. ಮತ್ತು ಆರೋಗ್ಯದಾಯಕವಾಗಿ ಸಭೆಯ ಅನ್ಯೋನ್ಯತೆಯಲ್ಲಿ ಬಂದು ಕಾಣಿಸಿಕೊಳ್ಳಿಕ್ಕಾಗುವಂತೆ ಅವರನ್ನು ಮುನ್ನಡೆಸು ಎಂಬುದಾಗಿ ಬೇಡ್ತೇವೆ. ಹಾಗೆ ಇನ್ನು ಸಭೆಯಲ್ಲಿ ಅನೇಕರು ಅನೇಕ ವಿಧವಾದ ಅನಾರೋಗ್ಯ, ಕಷ್ಟಗಳಲ್ಲಿ, ಚಿಂತೆಗಳಲ್ಲಿ, ಪರಿಸ್ಥಿತಿಗಳನ್ನು ದಾಟು ಹೋಗ ನೀನು ಅವರ ಜೊತೆಯಲ್ಲಿರು. ಯಾರ್ಯಾರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅದನ್ನು ತಿಳಿದಾತನಾಗಿದ್ದಿ. ಅವರನ್ನು ಕರುಣಿಸಿ ಕಾಪಾಡು ಎಂಬುದಾಗಿ ಬೇಡ್ತೇವೆ. ಮತ್ತು ದೂರದಲ್ಲಿರುವ ಎಲ್ಲ ನಮ್ಮ ಕುಟುಂಬದವರನ್ನು ಕಾಪಾಡು ದೇವರು. ವಿಶೇಷವಾಗಿ ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಹಿರಿಯರನ್ನು, ಒಂದೊಂದು ವ್ಯಕ್ತಿ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಈ ವಾತಾವರಣದ ಬದಲಾವಣೆಯಿಂದಾಗಿ ಮಕ್ಕಳಲ್ಲಿ ಒಂದು ವೇಳೆ ಅನಾರೋಗ್ಯಗಳು, ದೈಹಿಕವಾಗಿ ಅನೇಕ ವ್ಯತ್ಯಾಸಗಳು ಕಾಣಿಸಿಕೊಳ್ಳುವಾಗ ಜನರೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ಎಲ್ಲರಿಗೆ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಡು. ನಾವು ಭಾನುವಾರದ ದಿನದಲ್ಲಿ ಸಭೆಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನನ್ನು ಆರಾಧಿಸಲಿಕ್ಕೆ ಸೇರಿ ಬರುವಂತೆ ನಮ್ಮೆಲ್ಲರನ್ನ ನಡೆಸು ಎಂಬುದಾಗಿ ಬೇಡ್ತೇವೆ. ಆ ಮೂಲಕ ಆತ್ಮಿಕವಾಗಿ ದೇಶದಲ್ಲಿ ನಾವು ರೂಪುಗೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿರುವಾಗ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸು, ಮಾತನಾಡು, ಜ್ಞಾನವನ್ನು
ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸು. ಎಲ್ಲವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಿನ್ನ ಬಡ ಸೇವಕನಾದ ನನ್ನ ಮೇಲೆ ದಯ ಇರಲಿ. ವಾಕ್ಯವನ್ನು ಹೇಳುವಂತ ನಿನ್ನ ಸೇವಕನನ್ನ ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮನ್ನು ಮುನ್ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಆಮೇಲೆ ಸೊ ಎಲ್ರಿಗೆ ವೆರಿ ಗುಡ್ ಈವ್ನಿಂಗ್. ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ವೆಲ್ ಇನ್ ಯೋರ್ ಪ್ಲೇಸಸ್. ಈಗೆಲ್ಲ ವೆದರ್ ಚೇಂಜ್ ಆಗ್ತಾ ಉಂಟು. ಅಂಥ ಟೈಮಲ್ಲಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಟೇಕ್ ಅಡಿಷನಲ್ ಕೇರ್ ಆ್ಯಂಡ್ responsibilities to keep ourselves safe from this weather changing situations. ಇಂಥ ಪರಿಸ್ಥಿತಿಗಳು ಅಥವಾ ವಾತಾವರಣ ಚೇಂಜ್ ಆಗುವಂಥ ಸಂದರ್ಭಗಳಲ್ಲಿ ನಾವು ಆರೋಗ್ಯದ ಬಗ್ಗೆ ನಮ್ಮ ಕಡೆಗೆ ಒಂದು ಅಡಿಷನಲ್ ಕೇರನ್ನು ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಹಾಗೂ ದೇವರನ್ನು ಆತ್ಕೊಂಡು ಜೀವಿಸುವಾಗ ದಿಸ್ ವಿಲ್ ಬಿ ದ ಸರ್ಟನ್ ಟೈಮ್ ವೇರ್ ವಿ ವುಡ್ ಫೀಲ್ ಲೈಕ್ ವಿ ಲಾಸ್ಟ್ ಆರ್ ಐ ಕಾಂಟ್ ಹ್ಯಾಂಡಲ್ ದಿಸ್ ಅಂತೆಲ್ಲ ಸಿಚುವೇಶನಲ್ಲಿ God will come to rescue us from all this situation. ಸೊ ದೇವರನ್ನು ಹಾತ್ಕೊಳ್ಳುವಂಥದ್ದು, ದೇವರನ್ನು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಆತನ ಮಾರ್ಗದರ್ಶನ ಸಹಾಯವನ್ನು ಬೇಡುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ವೆನ್ ವಿ ಕಮ್ ನಿಯರ್ ಟು ಗಾಡ್ ಸೀಕಿಂಗ್ His blessings, His guidelines, surely He will lead us in a right and safe path than the majority people wish to follow. So we'll keep away from such trapping ways, and we'll keep a walk in God's ways where we would feel that God's protection and God's comfort. ಸೊ ಇವತ್ತು ನಾವು ದೇವರ ವಾಕ್ಯದಲ್ಲಿ 106ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಳೆದ ವಾರ 104 ನೋಡಿದ್ವಿ. 105 ಸ್ಕಿಪ್ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಅಲ್ಲಿ ಕೂಡ ಇಸ್ರಾಯೇಲ್ರಿಗೆ ಮಾತ್ರವಲ್ಲದೆ ಬೈಬಲ್ನ ಒಂದು ಚರಿತ್ರೆ ಇದೆ. ಇಸ್ರಾಯೇಲರು ಹೇಗೆ ಐಗುಪ್ತ ದೇಶಕ್ಕೆ ಬಂದರು, ಮಾತ್ರವಲ್ಲದೆ ಅಲ್ಲಿ ಅವರನ್ನು ಬಿಡಿಸಿ ಅವರು ಯೆರೂಸಲೇಮ್ ದೇವಾಲಯ ಮತ್ತು ಸೆರೆಗೆ ಹೋಗುವಂಥದ್ದು, ಹೀಗೆ ಅನೇಕ ವಿಷಯಗಳು. ಅಂದರೆ ಇಸ್ರಾಯೇಲರ ಒಂದು ಚರಿತ್ರೆ ಉಂಟಾಗಿರುವುದರಿಂದ 106 ಆಲ್ಸೋ ಸೇಮ್. ಸೊ ಹಾಗಾಗಿ ಅದರಲ್ಲಿ 106ನೇ ಕೀರ್ತನೆಯಲ್ಲಿ ಕೆಲವು ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇನಂತ ಹೇಳಿ ನಾವು ಓದುವಾಗ ಅಥವಾ ಅದನ್ನು ಧ್ಯಾನ ಮಾಡುವಾಗ ಗೊತ್ತಾಗ್ತದೆ. ಸೊ ಹಾಗಾಗಿ 106ನೇ ಕೀರ್ತನೆ, ಇದನ್ನು ನಾವು ದೊಡ್ಡ ಕೀರ್ತನೆ, ಇದು ಆಲ್ಮೋಸ್ಟ್ 48 ವರ್ಸಸ್ ಇದೆ, 48 ವಚನಗಳಿದೆ. ಅದನ್ನು ನಾವು 2 ಭಾಗವಾಗಿ ಧ್ಯಾನ ಮಾಡುವ. ಅಂದರೆ ಇವತ್ತು 23 ವಚನ ನಾವು ಧ್ಯಾನ ಮಾಡಿದರೆ ಮುಂದಿನ ವಚನದಲ್ಲಿ ಇನ್ನು ಉಳಿದ ವಚನಗಳನ್ನು ಧ್ಯಾನ ಮಾಡ್ತೇವೆ. ಸೊ ಇದನ್ನು ನಾನು ವಚನಗಳ ಆಧಾರದಲ್ಲಿ ಓದಿ ಅದನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಈ ಕೀರ್ತನೆ ಇಂಟ್ರೊಡಕ್ಷನ್ ಯೆಹೋವ ಕ್ಷಮಾ ಕೀರ್ತನೆ ಅಂತ ಇದೆ. ಅಂದರೆ ಅದಕ್ಕೆ ದೇವರ ಒಂದು ಮರ್ಸಿಫುಲ್ನೆಸ್, ಗಾಡ್ಸ್ ಗ್ರೇಷಿಯಸ್ನೆಸ್, ಹೌ ಇಟ್ ವಾಸ್ ಶೋನ್ ಟು ಇಸ್ರಾಯಲೈಟ್ಸ್ ಎನ್ನುವಂಥದ್ದನ್ನು ತಿಳಿಸುವಂತಹ ಒಂದು ಕ್ಷಮಾ ಕೀರ್ತನೆ ಎಂಬುದಾಗಿ ಕೂಡ ಟೈಟಲ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಹಾಗೆ ಇಲ್ಲ. ಈ ಕೀರ್ತನೆಯ ಆಥರ್ ಯಾರೆಂಬುದಾಗಿ ಗೊತ್ತಿಲ್ಲ. ಸೊ ಈ ಕೀರ್ತನೆಯ ವಿಶೇಷತೆ ಏನಂತ ಹೇಳೋದಾದ್ರೆ, ಇಸ್ರಾಯಲೈಟ್ಸ್ ಪಾಸ್ಟ್ ಫೇಲ್ಯೂರ್ಸ್ ಆ್ಯಂಡ್ ಯೆಹೋವಸ್ ಜನರಸ್ ಗ್ರೇಸ್. ಇಸ್ರಾಯೇಲ್ರ ಚಾರಿತ್ರಿಕ ಪಾಪಗಳು ಮತ್ತು ದೇವರ ಉದಾರವಾದ ಅಪಾರವಾದಂತಹ ಕೃಪೆ ಅಥವಾ ಕ್ಷಮಾಪಣೆ ಇಸ್ರಾಯೇಲ್ರಿಗೆ ದೊರೆತದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಒಬ್ಬ ವ್ಯಕ್ತಿ ಅಥವಾ ಥಿಯಾಲಜಿಯನ್ ಪ್ರಕಾರ 105ನೇ ಕೀರ್ತನೆ ಇಸ್ ಅ ರಿಮೆಂಬರ್ ಆಫ್ ಈಸ್ ಮೈಟಿ ಡೀಡ್ಸ್. ಇಟ್ಸ್ ಅ ರಿಮೆಂಬರ್ ಆಫ್ ಗಾಡ್ಸ್ ಮೈಟಿ ಡೀಡ್ಸ್. 105ನೇ ಕೀರ್ತನೆ. 106ನೇ ಕೀರ್ತನೆ ಇಸ್ರಾಯಲೈಟ್ಸ್ ಹ್ಯಾವ್ ಫರ್ಗಾಟ್ ಈಸ್ ಮೈಟಿ ಡೀಡ್ಸ್. ಇಲ್ಲಿ ಇಸ್ರಾಯೇಲರು 106ನೇ ಕೀರ್ತನೆಯಲ್ಲಿ ಹೇಗೆ ದೇವರ ಉಪಕಾರಗಳನ್ನು ಮರೆತು ಅವಿಧೇಯರಾಗ್ತಾರೆ ಎನ್ನುವಂಥದ್ದನ್ನು ತಿಳಿಸ್ತದೆ. ಸೊ ಹಾಗಾಗಿ 105ನೇ ಕೀರ್ತನೆ ನಡ್ಕೊಂಡು ಬಂದರು, 106ನೇ ಕೀರ್ತನೆಯಲ್ಲಿ ಹೇಗೆ ಅವರು ಅವಿಧೇಯರಾದರು ಎನ್ನುವಂಥದ್ದು. ಸೊ ಹಾಗಾಗಿ ಎರಡು ಒಂದೇ ರೀತಿಯಲ್ಲಿ ಇರೋದ್ರಿಂದ 106ನೇ ಕೀರ್ತನೆಯಲ್ಲಿ ಕೆಲವು ವಿಷಯಗಳು ರಿಪೀಟ್ ಆಗಿರೋದ್ರಿಂದ ಅದನ್ನು ನಾನು ತಗೊಂಡಿದ್ದೇನೆ. ಸೊ ಇಲ್ಲಿ ಇಸ್ರಾಯೇಲರ ಒಂದು ಕಂಟಿನ್ಯೂಸ್ ಸಿನ್ಫುಲ್ ನೇಚರ್ ಅಗೇನ್ಸ್ಟ್ ಗಾಡ್, ದೇವರಿಗೆ ವಿರುದ್ಧವಾಗಿ ಅವ್ರ ನಿರಂತರವಾದ ಪಾಪದ ಸ್ವಭಾವ ಒಂದು ಕಡೆ ಗೊತ್ತಾದರೆ, ಇಟ್ ಆಲ್ಸೋ ಇಲ್ಯುಮಿನೇಟ್ಸ್ ಆನ್ ದಿ ನೇಚರ್ ಆಫ್ ಹ್ಯೂಮನ್. ಮಾನವನ ಒಂದು ಪಾಪದ ಸ್ವಭಾವವನ್ನು ಅದು ತಿಳಿಸ್ತದೆ. ಇನ್ನೊಂದು ಕಡೆಯಲ್ಲಿ ಇಟ್ ಈಸ್ ಆಲ್ಸೋ ಎ ನ್ಯಾಷನಲ್ ಕನ್ಫೆಷನ್ ಸಾಂಗ್. ಒಂದು ಇಸ್ರಾಯೇಲ್ ದೇಶದ
ಪ್ರಾಯಶ್ಚಿತ್ತದ ಕೀರ್ತನೆ. ಕನ್ಫೆಷನ್ ಅಂತ ಹೇಳುವಾಗ ಅವರ ಪ್ರಾಯಶ್ಚಿತ್ತದ ಕೀರ್ತನೆಯಾಗಿ ಈ ಕೀರ್ತನೆಯನ್ನ ಬರೆಯಲ್ಪಟ್ಟಿದೆ. ಸೊ ಈ ಕೀರ್ತನೆಯ ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಹೋಗುವುದಾದ್ರೆ 1-3 ವಚನ ನಾನು ಹೋಗ್ತೇನೆ. ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದ ಆದೀತು? ಯಾವಾಗಲೂ ನ್ಯಾಯವನ್ನ ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು ಎಂಬುದಾಗಿ. ಸೊ ಈ 3 ವಚನಗಳಿಗೆ ನಾವು ಟೈಟಲ್ ಮಾಡಿ ಪ್ರೈಸಿಂಗ್ ಗಾಡ್ ಫಾರ್ ಹಿಸ್ ಎಂಡೋರಿಂಗ್ ಮರ್ಸಿ, ದೇವರ ದೀರ್ಘಕಾಲದ ಕೃಪೆಗಾಗಿ ಅಥವಾ ಕರುಣೆಗಾಗಿ ಸ್ತೋತ್ರವನ್ನ ಹೇಳುವಂಥದ್ದು. ಸೊ ಈ ಕೀರ್ತನೆಯಲ್ಲಿ ಕೀರ್ತನೆಗಾರ ದೇವರಿಗೆ ಸ್ತೋತ್ರವನ್ನ ಹೇಳಿ ಪ್ರಾರಂಭ ಮಾಡ್ತಾನೆ. ಯೆಹೋವನಿಗೆ ಸ್ತೋತ್ರ, ಕೃತಜ್ಞತಾ ಸ್ತುತಿ ಮಾಡಿರಿ. 105ನೇ ಕೀರ್ತನೆಯನ್ನು ಕೂಡ ಹೆಣ್ಣು ಮಾಡುವಾಗ ಯೆಹೋವನಿಗೆ ಸ್ತೋತ್ರ, ಇಂಗ್ಲಿಷಲ್ಲಿ ಹಾಲೆಲೂಯಾ ಅಥವಾ ಇಬ್ರೋದಲ್ಲಿ ಹಾಲೆಲೂಯಾ ಎನ್ನುವಂಥ ಒಂದು ಟ್ರಾನ್ಸ್ಲೇಷನ್ ಇದೆ. ಹಾಲೆಲೂಯಾ ಅಂತ ಹೇಳುವಾಗ ದೇವರಿಗೆ ಸ್ತೋತ್ರವನ್ನ ಹೇಳುವಂಥದ್ದು. ಸೊ ಇಲ್ಲಿ ಇಸ್ರಾಯೇಲ್ರು ಸ್ತೋತ್ರವನ್ನ ಹೇಳಬೇಕಿದ್ರೆ ಕೀರ್ತನೆಗಾರ ನಾಟ್ ಓನ್ಲಿ ಪರ್ಸನ್ ಈಸ್ praising God, but he is also asking all people of the Israelites come together and praise God, remembering all great things God has done to them. ದೇವರವರಿಗೆ ಮಾಡಿದ ಎಲ್ಲ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಸ್ತೋತ್ರ ಹೇಳಲಿಕ್ಕೆ ಕೀರ್ತನೆಗಾರ ಹೇಳುವುದರೊಟ್ಟಿಗೆ ತನ್ನನ್ನು ಕೂಡ ಅದರಲ್ಲಿ ಎಚ್ಚರಿಸಿಕೊಳ್ತಾ ಇದ್ದಾನೆ. ವರ್ಷಿಪ್ ಗಾಡ್, ಪ್ರೈಸ್ ಗಾಡ್ ಬಿಕಾಸ್ ಈಸ್ ವರ್ದಿ ಟು ಬಿ ಪ್ರೈಸ್ಡ್ ಎನ್ನುವಂಥದ್ದು. ಸೊ ಅದನ್ನು ದೇವರು ಯಾಕೆ ಆರಾಧನೆಗೆ ಯೋಗ್ಯನಂತ ಹೇಳಿ ಈ ಕೀರ್ತನೆಯ ಮುಂದಿನ ಸಾಲುಗಳಲ್ಲಿ ಆತನು ತಿಳಿಸ್ಲಿಕ್ಕೆ ಕೀರ್ತನೆಗಾರ ಪ್ರಯತ್ನ ಪಡ್ತಾನೆ. ಸೊ ಇಲ್ಲಿ ದೇವರ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು ಅಂತ ಹೇಳುವಾಗ ದೇವರ ಕಾರ್ಯಗಳು ಇಟ್ಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ಸ್ ಆ್ಯಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಅದು ನಮ್ಮ ಗ್ರಹಿಕೆಗೆ ಮಿಗಿಲಾದಂತಹ ಒಂದು ಕಾರ್ಯಗಳು. ಸೊ ಹಾಗಾಗಿ ಯಾರದನ್ನು ವರ್ಣಿಸಬಲ್ಲರು ಅಂತ ಹೇಳಿದರೆ ವಿ ವಿಲ್ ಓನ್ಲಿ ಥಿಂಕ್ ಫ್ರಮ್ ಅವರ್ ಓನ್ ಪರ್ಸ್ಪೆಕ್ಟಿವ್. ನಾವು ನಮ್ಮ ದೃಷ್ಟಿಯಿಂದ ನೋಡ್ತೇವೆ, ನಮಗೆ ಹೀಗೆ ಲಾಭ ಆಯಿತು, ನನಗೆ ಇಲ್ಲೇ ಹೀಗೆ ಸಿಕ್ತು ಹಾಗೆ ಅಂತ ಹೇಳ್ಕೊಂಡು. ಬಟ್ ಆದರೆ ಗಾಡ್ ಆಸ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ದೇವರು ಎಲ್ಲರ ದೃಷ್ಟಿಕೋನದಿಂದ ನೋಡ್ತಾನೆ. ನಾವು ಬರೀ ನನ್ನಿಂದ ಅವನಿಗೆ ಒಳ್ಳೆ ಆಯ್ತು, ಇವನಿಂದ ಅವನಿಗೆ ಒಳ್ಳೇದಾಯ್ತು ಅಂತ ಹೇಳಿ. ಆದರೆ ದೇವರು ಇಡೀ ಸೃಷ್ಟಿಗೆ ಹೇಗೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಬೇರೆ ಬೇರೆ ಪಾರ್ಸ್ಪೆಕ್ಟಿವ್ ಅಲ್ಲಿ ನೋಡುವಾಗ ದೇವರನ್ನ ವರ್ಣಿಸಲಿಕ್ಕೆ ಸರಿಯಾದಂಥ ರೀತಿಯಲ್ಲಿ ಸ್ತುತಿಸಲಿಕ್ಕೆ ಯಾರು ಯೋಗ್ಯರು ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೀರ್ತನೆಗಾರ ಹೇಳ್ತಾನೆ. ಸೊ ಹಾಗಾಗಿ ಈ ಫೀಲ್ಸ್ ದಟ್ ವಿ ಕೆನಾಟ್ ಫುಲ್ಲಿ ಡಿಕ್ಲೇರ್ ಆಲ್ ಹಿಸ್ ಪ್ರೈಸ್. ಹಾಗಾಗಿ ದೇವರ ಎಲ್ಲ ಕಾರ್ಯಗಳಿಗಾಗಿ ನಾವು ಸರಿಯಾಗಿ ಆತನನ್ನು ಸ್ತುತಿಸಲಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಕೂಡ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಯಾರಿಂದ ಆದೀತು ಅಂತ ಹೇಳಿ ಕೀರ್ತನೆಗಾರ ಪ್ರಶ್ನೆಯನ್ನು ಮಾಡ್ತಾನೆ. ಸೊ ಮುಂದೆ ಹೇಳಿ ಯಾರು ದೇವರಿಗೆ ಸ್ತೋತ್ರ ಹೇಳ್ತಾರೆ ಅಂತ ಹೇಳೋದಾದ್ರೆ ದೋಸ್ ಹೂ ಕೀಪ್ ಜಸ್ಟಿಸ್ ಆ್ಯಂಡ್ ಒಬೀಡಿಯನ್ಸ್ ಟು ಗಾಡ್. ದೇವರಿಗೆ ವಿಧೇಯರಾಗುವಂಥವರು ಮತ್ತು ನ್ಯಾಯ ನೀತಿಯನ್ನು ಪಾಲನೆಯನ್ನು ಮಾಡುವಂಥವರು. ಸೊ ನಮಗೆ ದೇವರನ್ನು ಆರಾಧಿಸ್ತೇವೆ ಅಂತ ಹೇಳಿ ನಮ್ಮ ಜೀವನ ಒಂದು ಬೇರೆ ಮಾರ್ಗದಲ್ಲಿದ್ದರೆ ದಟ್ಸ್ ನಾಟ್ ಫೇರ್. ಸೊ ಅದನ್ನೇ ಕೀರ್ತನೆಗಾರ ಹೇಳ್ತಾನೆ, ದೇವರನ್ನು ಆರಾಧಿಸುವವರು ನ್ಯಾಯ ನೀತಿಯಲ್ಲಿ ಕೂಡ ನಿರತರಾಗಿ ಇರಬೇಕು. ಅಂಥವರು ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ದೇವರು ಅದನ್ನು ಸ್ವೀಕರಿಸ್ತಾನೆ ಎಂಬುದಾಗಿ. ಮುಂದೆ ನಾವು 4-5 ವಚನವನ್ನು ಓದುವುದಾದರೆ 106ನೇ ಕೀರ್ತನೆ 4 ಮತ್ತು 5 ವಚನ. ಯೆಹೋವನೇ, ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು. ನನ್ನನ್ನು ರಕ್ಷಿಸಲಿಕ್ಕೆ ಬಾ. ಆಗ ನೀನು ಆರಿಸಿಕೊಂಡ ಪ್ರಜೆಯ ಏಳಿಗೆಯನ್ನು ನೋಡಿ ನಾನು ಅವರೊಂದಿಗೆ ಸಂತೋಷಿಸುವೆನು. ನಿನ್ನ ಸ್ವಕೀಯರೊಂದಿಗೆ ನಾನು ಹಿಗ್ಗುವೆನು ಎಂಬುದಾಗಿ. ಸೊ 4-5 ವಚನಕ್ಕೆ ವಿ ಕ್ಯಾನ್ ಟೈಟಲ್ ಪ್ರೈಯಿಂಗ್ ಟು ಬಿ ವಿಸಿಟೆಡ್ ಬೈ ಗಾಡ್ ಸಾಲ್ವೇಷನ್. ಒಂದು ದೇವರ ರಕ್ಷಣಾ ಕಾರ್ಯದಲ್ಲಿ ಪಾಲುಗಾರನಾಗಲಿಕ್ಕೆ ಅಥವಾ ದೇವರ ರಕ್ಷಣೆಯಲ್ಲಿ ತಾನು ಕೂಡ ಒಂದಾಗಲಿಕ್ಕೆ ಕೀರ್ತನೆಗಾರನ ಒಂದು ಹಂಬಲ. ಸೊ ಇಲ್ಲಿ ಕೀರ್ತನೆಗಾರ ದೇವರಿಗೆ ಸ್ತೋತ್ರವನ್ನು ಹೇಳಿದ ನಂತರ ದೇವರನ್ನು ನನ್ನನ್ನು ರಕ್ಷಿಸು ಅಥವಾ ದೇವರ ಒಂದು ಡೆಲಿವರೆನ್ಸ್ ಆಕ್ಟ್, ವಿಮೋಚನೆ ಕಾರ್ಯದಲ್ಲಿ ನಮಗೆ ಕೂಡ ಒಂದು ಅವಕಾಶ ಸಿಗಲಿ. ಅಂದರೆ ಗಾಡ್ ಲಿಬರೇಟ್ ಮೀ ಫ್ರಮ್ ದ ಪ್ರೆಸೆಂಟ್ ಟ್ರಬಲ್. ಅವನಿಗೆ ಯಾವ ರೀತಿಯ ಕಷ್ಟ ಇದೆ ಎಂಬುದಾಗಿ ನಾವು ಮುಂದೆ ಓದುವಾಗ ಗೊತ್ತಾಗ್ತದೆ. ಆದರೆ ಅದರಲ್ಲಿ ಅವನು ಹೇಳುವಂಥ ಮಾತುಗಳು ನನ್ನನ್ನು ನೆನಪು ಮಾಡಿಕೊಂಡು ದಯೆ ತೋರಿಸಲಿಕ್ಕೆ ಬಾ. ಸೊ ಹಾವ್ ಮರ್ಸಿ ಆನ್ ಮೀ ಗಾಡ್ ಅಂತ ಆ ಒಂದು ದೀನತೆಯ ಒಂದು ಸಬ್ಮಿಷನ್, ದೇವರಿಗೆ ದೀನತೆಯಿಂದ ತನ್ನನ್ನು ಸಮರ್ಪಿಸಿಕೊಳ್ಳುವಂತಹ ಒಂದು ಸಾಲುಗಳು. ಇನ್ನೊಂದು ಕಡೆಯಲ್ಲಿ ನಾನು ಅವರೊಂದಿಗೆ ಸಂತೋಷಿಸುವೆನು, ನಿನ್ನ ಸ್ವಕೀಯರೊಂದಿಗೆ ಹಿಗ್ಗುವೆನು ಅಂತ ಹೇಳುವುದಾದರೆ ಆಥರ್ ಆಫ್ ದ ಸಾಮ್ ವಿಶ್ ಟು ಜಾಯಿನ್
ದ ಪೀಪಲ್ ಆಫ್ ಗಾಡ್, ದೇವರ ಜನರು ಅಥವಾ ಯಾರು ದೇವರೊಟ್ಟಿಗೆ ಸೇರಿ ದೇವರನ್ನ ಆತನ ಕಾರ್ಯಗಳಿಗೆ ಯೋಗ್ಯವಾಗಿ ಸ್ತುತಿಸ್ತಿದ್ದಾರೋ ಅಂಥವರೊಟ್ಟಿಗೆ ಕೀರ್ತನೆಗಾರ ಸೇರಲಿಕ್ಕೆ ಪಡ್ತಾನೆ, ಆಸೆ ಪಡ್ತಾನೆ. ಯಾಕೆ ಅಂತ ಹೇಳಿದರೆ, ಯು ಆರ್ ಬ್ಲೆಸ್ಡ್ ಪೀಪಲ್. ದೇವರು ಕೆಲವರನ್ನು ಆಶೀರ್ವಾದ ಮಾಡಿದ್ದಾನೆ. ಯಾರಂತ ಹೇಳಿದರೆ, ದೋಸ್ ಹೂ ಕಮ್ ಟು ನೋ ದ ವ್ಯಾಲ್ಯೂ ಆಫ್ ಗಾಡ್, ದೋಸ್ ಹೂ ಟ್ರೂಲಿ ಬಿಲೀವ್ ಇನ್ ಗಾಡ್. ನಾಟ್ ಆಲ್ ಪೀಪಲ್ ಕ್ಯಾನ್ ವರ್ಷಿಪ್ ಗಾಡ್, ಬಟ್ ಆದರೆ ಸರಿಯಾದಂಥ ರೀತಿಯಲ್ಲಿ ತಿಳ್ಕೊಂಡವ್ರು ಮಾತ್ರ ದೇವರನ್ನ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಯು ವಾಂಟ್ ಟು ಜಾಯಿನ್ ವಿತ್ ದೆಮ್, ಅವರೊಟ್ಟಿಗೆ ಸೇರಿ ನಾನು ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ. ಆ್ಯಂಡ್ ಐ ಮೇ ರಿಜಾಯ್ಸ್ ಇನ್ ದ್ಯಾಟ್, ನಿನ್ನನ್ನು ಸ್ತುತಿಸುವಲ್ಲಿ ನಾನು ನಿನ್ನನ್ನು ಸ್ತುತಿಸುವಲ್ಲಿ ಸಂತೋಷ ಪಡ್ತೇನೆ ಎಂಬುದಾಗಿ. ಮತ್ತು ಐ ಮೇ ಗ್ಲೋರಿಫೈ ಯುವರ್ ನೇಮ್, ನಾನು ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೇನೆ. ಅದಕ್ಕಾಗಿ ಕೀರ್ತನೆಗಾರ ಐ ವಿಶ್ ಟು ಬಿ ವಿಸಿಟೆಡ್ ಬೈ ಗಾಡ್ ಸಾಲ್ವೇಷನ್. ದೇವರಿಂದ ರಕ್ಷಣೆ ಹೊಂದಿದಾಗ ಇಂಥ ಅನುಭವಕ್ಕೆ ಒಬ್ಬ ಭಕ್ತ ನಡೆಸ್ತಾನೆ. ಮುಂದಿನ ವಚನ 6ರಿಂದ 12 ವಚನಗಳ ತನಕ ನಾವು ಕಾನ್ಸಂಟ್ರೇಟ್ ಮಾಡುವ. ನಮ್ಮ ಪಿತೃಗಳಂತೆ ನಾವು ಪಾಪಿಗಳು, ಅಪರಾಧ ಮಾಡಿದೆವು, ದುಷ್ಟತನವನ್ನು ನಡೆಸಿದೆವು. ನಮ್ಮ ಪೂರ್ವಿಕರು ಐಗುಪ್ತದಲ್ಲಿ ನಿನ್ನ ಅದ್ಭುತ ಕ್ರಿಯೆಗಳನ್ನು ಲಕ್ಷಿಸಲಿಲ್ಲ, ನಿನ್ನ ಕೃಪಾತಿಶಯವನ್ನು ಸ್ಮರಿಸಲಿಲ್ಲ. ಕೆಂಪು ಸಮುದ್ರದ ಬಳಿಯಲ್ಲಿ ನಿನಗೆ ತಿರುಗಿ ಬಿದ್ದರು. ಆದರೂ ಆತನು ತನ್ನ ಹೆಸರಿನ ನಿಮಿತ್ತವಾಗಿಯೂ ತನ್ನ ಶೌರ್ಯವನ್ನು ಪ್ರಕಟಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸಿದನು. ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು, ಅಡವಿಯನು ಎಂಬಂತೆ ಸಾಗರವನ್ನು ದಾಟಿಸಿದನು. ಹಗೆಗಳ ಕೈಯಿಂದ ಅವರನ್ನು ತಪ್ಪಿಸಿದನು, ವೈರಿ ಹಸ್ತದಿಂದ ಬಿಡಿಸಿದನು. ಜಲರಾಶಿಯು ಅವರ ವಿರೋಧಿಗಳನ್ನು ಮುಚ್ಚಿಬಿಟ್ಟಿತು, ಒಬ್ಬನು ಉಳಿಯಲಿಲ್ಲ. ಆಗ ಅವರು ಆತನ ಮಾತು ನಂಬಿ ಆತನನ್ನು ಕೀರ್ತಿಸಿದರು ಎಂಬುದಾಗಿ. ಸೊ 6ರಿಂದ 12 ವಚನಗಳನ್ನು ನಾವು ಕನ್ಫೆಸಿಂಗ್ ಇಸ್ರಾಯಲೈಟ್ಸ್ ಸಿನ್ ಆ್ಯಂಡ್ ನೀಡ್ ಫಾರ್ ಗಾಡ್ಸ್ ಮರ್ಸಿ ಎಂಬುದಾಗಿ. ಇಸ್ರಾಯೇಲರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ದೇವರ ದಯೆಗಾಗಿ ಬೇಡುವಂತಹ ಒಂದು ಭಾಗವಾಗಿ ಇದರಲ್ಲಿ ನೋಡ್ಬೋದು. ಸೊ ಈ ಕೀರ್ತನೆಯಲ್ಲಿ ನಾವು ಮುಂದೆ ಓದ್ತಾ ಹೋಗುವಾಗ ಏನು ಕಾರಣ ಸಿಗ್ತದೆ ಅಂತ ನೋಡೋದಾದರೆ, ದ ಇಸ್ರಾಯಲೈಟ್ಸ್ ರಿಪೀಟೆಡ್ಸ್ ಇನ್ ಫುಲ್ ನೇಚರ್ಸ್, ಅವರ ಒಂದು ನಿರಂತರವಾದಂಥ ಪಾಪದ ಸ್ವಭಾವಗಳು ಹೇಗೆ ದೇವರವರನ್ನು ವಿಮೋಚಿಸುವಾಗ ಅವರು ದೇವರನ್ನು ಅರ್ಥ ಮಾಡಿಕೊಳ್ಳದೆ ವಿರೋಧವಾಗಿ ಜೀವಿಸ್ತಾ ಇದ್ರು ಎಂಬುದಾಗಿ ತಿಳಿಸ್ತದೆ. ಸೊ ಅಂತ ಹೇಳಿದರೆ, ಅವರ ಈಗಿನ ಪ್ರೆಸೆಂಟ್ ಸಿಚುವೇಶನ್ ವಾಸ್ ಎಫೆಕ್ಟೆಡ್ ಬೈ ದ್ಯಾಟ್ ಪಾಸ್ ಸಿನ್ಫುಲ್ ನೇಚರ್. ಅವರ ಈಗಿನ ಪ್ರೆಸೆಂಟ್ ಜೀವನ ಅವರ ಪಾಪದ ಪೂರ್ವದ ಜೀವಿತದಿಂದ ಪ್ರಭಾವಿತವಾಗಿದೆ. ಅದನ್ನು ಅವರಿನ್ನೂ ಸಂಪೂರ್ಣವಾಗಿ ಬಿಡಲಿಲ್ಲ. ಸೊ ಹಾಗಾಗಿ ದೇ ಆರ್ ಫೇಸಿಂಗ್ ದ ರಿಸಲ್ಟ್ಸ್ ಆಫ್ ದರ್ ವಿಕೆಟ್ಸ್ ಡೀಡ್. ಅವರ ಎಲ್ಲ ಪಾಪದ ಕಾರ್ಯಗಳ ಪ್ರತಿಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಹಳೆ ಒಡಂಬಡಿಕೆ ನಾವು ನೋಡ್ತೇವೆ, ಇಲ್ಲಿ ಕೂಡ ಹೇಳುವಂಥದ್ದು, ನಮ್ಮ ಪಿತೃಗಳಂತೆ ನಾವು ಪಾಪಿಗಳಂತ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ಪಿತೃಗಳ ಪಾಪಗಳು ಅವರ ಮುಂದಿನ ತಲೆಮಾರಿಗೆ ಕೂಡ ಅದು ಕೈವರ್ತಿಸಲ್ಪಡ್ತದೆ ಅಂತ ಹೇಳ್ಕೊಂಡು, ಬಟ್ ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ಅವರಿಗೆ ಪಾಪಕ್ಕೆ ಕರ್ಮಫಲ ಸಿಗ್ತದೆ ಎಂಬುದಾಗಿ. ಸೊ ಇದನ್ನು ಇಸ್ರಾಯೇಲರು ಅನುಭವಿಸ್ತಾ ಇದ್ರು. ಅವರ ಪೂರ್ವಿಕರಂತೆ ಅವರು ಕೂಡ ಪಾಪ ಮಾಡ್ತಾ ಇದ್ದಾರೆ. ಆ ಪಾಪವನ್ನು ಅವರು ಅಲ್ಲಿಗೆ ಬಿಡಲಿಲ್ಲ, ಅದರ ಪ್ರತಿಫಲವನ್ನು ಕೂಡ ನೋಡ್ತಾ ಇದ್ದಾರೆ. ಸೊ ದೇ ಇಮಿಟೇಟ್ ಆ್ಯಂಡ್ ರಿಸೀವ್ ದ ರಿಸಲ್ಟ್ಸ್ ಆಫ್ ದ್ಯಾರ್ ವಿಕೆಡ್ ನೇಚರ್. ಅವರ ಒಂದು ಪಾಪದ ಸ್ವಭಾವವನ್ನು ಇಸ್ರಾಯೇಲರು ಅನುಭವಿಸ್ತಾ ಇದ್ರು. ಸೊ ಐಗುಪ್ತದಲ್ಲಿ ನಿನ್ನ ಅದ್ಭುತ ಕ್ರಿಯೆಗಳನ್ನು ಲಕ್ಷಿಸಲಿಲ್ಲ ಎಂಬುದಾಗಿ. ದೇವರವರನ್ನು ಐಗುಪ್ತದಲ್ಲಿ ಕೂಡ ಕೈ ಬಿಡಲಿಲ್ಲ, ಅವರನ್ನು ರಕ್ಷಿಸಿ ಕಾಪಾಡಿಕೊಂಡು ಬಂದಿದ್ದ. ಬಟ್ ಆದರೆ ಅವರಿಗೆ ದೇರ್ ಐಸ್ ವರ್ ಕ್ಲೋಸ್ಡ್ ಆರ್ ಇಟ್ ವಾಸ್ ಕವರ್ಡ್ ಬೈ ದಿ ಸಿನ್ಫುಲ್ ನೇಚರ್. ದೇ ಕುಡ್ ನಾಟ್ ರೆಕಗ್ನೈಸ್ ವಾಟ್ ಗಾಡ್ ಹ್ಯಾಸ್ ಡನ್ ಫಾರ್ ದೆಮ್. ದೇವರು ಅವರಿಗೋಸ್ಕರ ಏನು ಮಾಡಿದ್ದಾನೆ ಎಂಬುದಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಇಸ್ರಾಯೇಲರಿಗೆ ಆಗಲಿಲ್ಲ. ಯಾಕೆಂತ ಹೇಳಿದರೆ, ಅವರ ಒಂದು ಪಾಪದ ಸ್ವಭಾವ ಅವರಲ್ಲಿದ್ದಾಗ ಅವರು ದೇವರನ್ನು ಗುರುತಿಸಲಿಕ್ಕೆ ಸೋತು ಹೋಗ್ತಾರೆ. ಅದಕ್ಕೆ ಕ್ರಿಯೆಗಳನ್ನು ಲಕ್ಷಿಸಲಿಲ್ಲ, ನಿನ್ನ ಕೃಪಾತಿಶಯವನ್ನು ಸ್ಮರಿಸಲಿಲ್ಲ ಎಂಬುದಾಗಿ. ಸೊ ಮತ್ತು ಸಮುದ್ರದ ಬಳಿಯಲ್ಲಿ ಕೂಡ ಅವರು ತಿರುಗಿ ಬೀಳ್ತಾರೆ ಎಂಬುದಾಗಿ. ಮುಂದುವರೆದು 8-12ನೇ ವಚನದಲ್ಲಿ ಅವರು ದೇವರಿಗೆ ಉಪಕಾರಗಳನ್ನು ಸ್ಮರಿಸುವಲ್ಲಿ ಮಾತ್ರ ಮರೆತು ಹೋಗಲಿಲ್ಲ, ಬದಲಾಗಿ ದೇವರಿಗೆ ತಿರುಗಿ ಬೀಳ್ತಾರೆ. ಅದು ಯಾವಾಗ ಅಂತ ಹೇಳಿದರೆ, ದೇವರವನ್ನು ರಕ್ಷಿಸುವಂಥ ಸಂದರ್ಭದಲ್ಲಿ ಕೂಡ, ದೇವರವನ್ನು ರಕ್ಷಿಸುವಂಥ ಒಂದು ಟೈಮಲ್ಲಿ ಕೂಡ ಅವರು ದೇವರ ಮಾತಿಗೆ ಅವಿಧೇಯರಾಗುವಂಥದ್ದು, ತಿರುಗಿ ಬೀಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದಕ್ಕೆ ಈ ಕೀರ್ತನೆಯ ಕುರಿತಾಗಿ ಬೋಯೋಸ್ ಎನ್ನುವಂಥ ಒಬ್ಬ ಥಿಯಾಲಜಿನ್ ಹೀಗೆ ಹೇಳ್ತಾನೆ, ದ ಇಸ್ರಾಯಲ್ಸ್
history is as much the story of God's mercy, faithfulness, and long suffering as it is the history of Israel's faithlessness and unbelief. In fact, it's against the background of their sin that God's patience is most fully illuminated ಎಂಬುದಾಗಿ. ಅಂದರೆ ಇದು ಇಸ್ರಾಯೇಲರ ಚರಿತ್ರೆ. ಯಾವ ಚರಿತ್ರೆ ಅಂತ ಹೇಳಿದರೆ, ಅವರು ಇಸ್ರಾಯೇಲರಿಗೆ ದೇವರ ದಯೆ, ಕರುಣೆ, ನಂಬಿಗಸ್ತಿಕೆ, ಒಂದು ಸ್ಟ್ರಗಲ್, ಸಫರಿಂಗ್ ಅಂತ ಕಷ್ಟಪಡುವಂಥ ಒಂದು ದೇವರಿಗೆ ಸ್ವಭಾವವನ್ನು ತೋರಿಸಿದರೆ, ಅಂಥ ದೇವರನ್ನು ಅವರಿಗೆ ತೋರಿಸಿಕೊಟ್ರೆ, ಇಸ್ರಾಯೇಲರ ಚರಿತ್ರೆಯಲ್ಲಿ ಇಸ್ರಾಯೇಲರು ಹೇಗೆ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅವಿಧೇಯರಾಗುವಂತಹ ಮತ್ತು ಅಪನಂಬಿಕಸ್ತಿಕೆಯರಾಗುವಂತಹ, ಮಾತ್ರವಲ್ಲದೆ ಪಾಪವನ್ನು ಮಾಡುವಂಥ ಜನಾಂಗವಾಗಿ ಅವರು ಚರಿತ್ರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದರಲ್ಲಿ ದೇವರ ತಾಳ್ಮೆ ಈ ಒಂದು ಚಿತ್ರಣದಲ್ಲಿ ಕಾಣ ಸಿಗ್ತದೆ. ಸೊ ಹಾಗಾಗಿ ಅದನ್ನು ಇಟ್ಸ್ ಎಲಿಮಿನೇಷನ್ ಆಫ್ ಗಾಡ್ಸ್ ಪೇಷನ್ಸ್ ಸಾಮ್ ಎಂಬುದಾಗಿ ಕೂಡ ಕೀರ್ತನೆಗಾರ ಕರೀತಾರೆ. ಸೊ ಮುಂದೆ ಹೊರದು ಹೆಸರಿನ ನಿಮಿತ್ತವಾಗಿ ಶೌರ್ಯವನ್ನು ಪ್ರಕಟಿಸಿದ್ದಕ್ಕಾಗಿ ಅವರನ್ನು ರಕ್ಷಿಸಿದನಂತ ಹೇಳುವಾಗ, ಇಲ್ಲಿ ದೋ ಇಸ್ರಾಯೇಲ್ಸ್ ವೇರ್ ನಾಟ್ ಡಿಸರ್ವ್ಡ್, ಗಾಡ್ ಕಂಟಿನ್ಯೂ ಟು ಕೀಪ್ ದೆಮ್ ಸೇಫ್. ಇಸ್ರಾಯೇಲರು ದೇವರ ರಕ್ಷಣೆಗೆ ಯೋಗ್ಯರಲ್ಲದಿದ್ದರೂ ದೇವರವರನ್ನು ಶಿಕ್ಷಿಸದೆ ಅವರನ್ನು ರಕ್ಷಿಸಲಿಕ್ಕೆ ಮುಂದೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅವರನ್ನು ರಕ್ಷಿಸಿದನು ಅಥವಾ ಹೆಸರಿನ ನಿಮಿತ್ತವಾಗಿ ಎಂಬುದಾಗಿ. ಸೊ ಮುಂದೆ ಹೋಗುವೆ ನಾವು. ಅಡವಿಯನ್ನೆಂಬಂತೆ ಹಗೆಗಳ ಕೈಯಿಂದ, ವೈರಿಗಳ ಹಸ್ತದಿಂದ ಅವರನ್ನು ರಕ್ಷಿಸಿದನು. ಅಂದರೆ ಅಲ್ಲಿ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ದೇವರು ಅವರನ್ನು ರಕ್ಷಿಸ್ತಾನೆ. ಆ ಒಂದು ಅಡವಿಯಲ್ಲಿ ಮತ್ತು ವೈರಿಗಳಿಂದ ಸಮುದ್ರವನ್ನೆಲ್ಲ ದಾಟಿಕೊಂಡು ಹೋಗ್ತಾರೆ. ಸೊ ಕೆಲವು ಸಂದರ್ಭಗಳಲ್ಲಿ ಇಸ್ರಾಯೇಲರು ದೇವರಿಗೆ ಅವಿಧೇಯರಾದ ಹಾಗೆ ಎಲ್ಲೋ ವೆರಿ ಲಿಮಿಟೆಡ್ ಟೈಮ್ಸ್ ಅಥವಾ ಇನ್ ವೆರಿ ಪರ್ಟಿಕ್ಯುಲರ್ ಟೈಮ್ಸ್ ದೇ ಪ್ರೈಸ್ಡ್ ಆ್ಯಂಡ್ ವರ್ಷಿಪ್ಡ್ ಗಾಡ್ ಎಂಬುದಾಗಿ ಕೂಡ ತಿಳಿಸಿದೆ. ಅದನ್ನೇ 12ನೇ ವಚನದಲ್ಲಿ ಜಲರಾಶಿ ಆದಿ ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ದೇವರವರನ್ನು ರಕ್ಷಿಸಿದ ಅಂತ ತಿಳಿಸಿದರೆ, 12ನೇ ವಚನದಲ್ಲಿ ಅವರಿಗೆ ಹೇಳುವಂಥದ್ದು, ಅವರು ಅವರ ಮಾತನ್ನು ನಂಬಿ ಆತನನ್ನು ಕೀರ್ತಿಸಿದರು. ಅಂದರೆ ದೇ ಹ್ಯಾಡ್ ಬೋತ್ ಸಿಚುವೇಶನ್ಸ್. ಒನ್ ಟೈಮ್ ದೇ ವರ್ ಏಬಲ್ ಟು ಬಿಲೀವ್ ಇನ್ ಗಾಡ್, in most of the time they were not able to believe in God and they were rebuked and they were mocked God and God's servants. ಸೊ ಹಾಗಾಗಿ ದೇವರ ಕೋಪ ಒಂದು ಕಡೆ ಇದ್ದರೆ, ಕೆಲವು ಕಡೆಗಳಲ್ಲಿ ಅವರು ದೇವರನ್ನು ಸ್ತುತಿಸ್ತಾರೆ. ಅದನ್ನು 12ನೇ ವಚನದಲ್ಲಿ ನಾವು ನೋಡ್ತೇವೆ. ಸೊ ಮುಂದುವರೆದ 13ರಿಂದ 18 ವಚನ, ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ ಸಂಕಲ್ಪವನ್ನು ಕಾದಿರದೆ ಅರಣ್ಯದಲ್ಲಿ ಅಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಆತನು ಅವರ ಆಶೆಯನ್ನು ಪೂರೈಸಿದರು. ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ಅವರ ಪಾಳೆಯದಲ್ಲಿ ಮೋಶೆಯ ಮೇಲೆಯೂ ಯೆಹೋವನನ್ನು ಪ್ರತಿಷ್ಠಿಸಿದ ಅರೋನನ ಮೇಲೆಯೂ ಹೊಟ್ಟೆ ಕಿಚ್ಚು ಪಡಲು ಭೂಮಿಯು ಬಾಯಿ ತೆರೆದು ದಾತಾನನನ್ನು ನುಂಗಿಬಿಟ್ಟಿತು, ಅಭಿರಾಮನ ಕಡೆಯವರನ್ನು ಮುಚ್ಚಿಬಿಟ್ಟಿತು ಮತ್ತು ಅವರ ಮಧ್ಯದಲ್ಲಿ ಬೆಂಕಿಯುಂಟಾಯಿತು, ಅಗ್ನಿಜ್ವಾಲೆಯು ದುಷ್ಟರನ್ನು ದಹಿಸಿಬಿಟ್ಟಿತು ಎಂಬುದಾಗಿ. ಸೊ 13ರಿಂದ 18 ವಚನ ನಾವು ಟೈಟಲ್ ಮಾಡೋದಾದರೆ, ಬಿಕಾಸ್ ಆಫ್ ದ್ಯಾಟ್ ಸಿನ್ ಗಾಡ್ ಸೆಂಡ್ ಲೀನೆಸ್ ಆಫ್ ಸೋಲ್ ಆ್ಯಂಡ್ ಫೈರ್. ದೇವರು ಅವರ ಪಾಪಗಳ ನಿಮಿತ್ತವಾಗಿ ಅವರ ಮೇಲೆ ಒಂದು ಆತ್ಮಿಕವಾಗಿ ಕುಗ್ಗಿ ಹೋಗುವಂಥ ಅಥವಾ ಆತ್ಮದಲ್ಲಿ ಕ್ಷುಲ್ಲತೆ ಅಂತ ಹೇಳಬೇಕಿದ್ರೆ, ಒಂದು ರೀತಿಯಲ್ಲಿ ಏನೇ ಮಾಡಿದರೂ ತೃಪ್ತಿ, ನೆಮ್ಮದಿ ಇಲ್ಲದೆ ಇರುವಂಥ ಒಂದು ಅಥವಾ ಯಾವಾಗಲೂ ತೃಪ್ತಿಯನ್ನು ಹೊಂದಿಕೊಳ್ಳದೆ ಇನ್ನೂ ಬೇಕೆನ್ನುವಂಥ ರೀತಿಯಲ್ಲಿರುವಂಥ ಒಂದು ನೇಚರ್ ಮತ್ತು ಬೆಂಕಿಯನ್ನು ದೇವರು ಕಳಿಸುವಂಥದ್ದನ್ನು ಈ ವಚನಗಳಲ್ಲಿ ನಾವು ನೋಡ್ತೇವೆ. ಸೊ 13ನೇ ವಚನದಲ್ಲಿ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತರು ಎಂಬುದಾಗಿ. ಅಂದರೆ ಇಸ್ರಾಯೇಲರು ಎಲ್ಲಿ ದೇವರ ಕಾರ್ಯಗಳನ್ನು ನೆನಪಿಟ್ಕೊಂಡು ಕೃತಜ್ಞತರಾಗಿರಬೇಕಿತ್ತೋ ಅಲ್ಲಿ ಅವರು ಕೃತಜ್ಞರಾಗದೆ ಅದನ್ನು ಮರೆತುಬಿಟ್ರು ಬೇಗ ಅಂತ ತಿಳಿಸಿದೆ. ಆತನ ಕೆಲಸಗಳನ್ನು ಬೇಗ ಮರೆತರು ಮತ್ತು ಅವಿಧೇಯರಾದರು. ಮತ್ತೆ ಅಲ್ಲಿ ಮುಂದುವರೆದು ಅವರು ಫಿಸಿಕಲ್ ಮತ್ತು ಮೆಟೀರಿಯಲ್ ಥಿಂಗ್ಸಿಗೋಸ್ಕರ ತುಂಬ ಲಸ್ಟ್ಫುಲ್ ಆಗಿ ಜೀವನವನ್ನು ಮಾಡಿದರು. ದೇ ಲಸ್ಟ್ ಫಾರ್ ಫಿಸಿಕಲ್ ಆ್ಯಂಡ್ ಮೆಟೀರಿಯಲ್ ಥಿಂಗ್ಸ್ ಎಂಬುದಾಗಿ. ಇಂತಹ ಕಾರಣಗಳಿಂದಾಗಿ ಅವರು ದೇವರಿಗೆ
ವಿರೋಧವಾಗಿ ಜೀವಿಸಿ ದೇವರ ಶಾಪವನ್ನು ಕೋಪವನ್ನು ಅವರ ಮೇಲೆ ಬರಮಾಡಿಕೊಂಡರು ಎಂಬುದಾಗಿ ನೋಡ್ತೇವೆ. ಅದನ್ನು ಅರಣ್ಯಕಾಂಡ 11ನೇ ಅಧ್ಯಾಯದಲ್ಲಿ ನೋಡ್ಬೋದು. ಅಲ್ಲಿ ಇನ್ನೊಂದು ಕಡೆ ಅವರು ದೇವರನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷಿಸಿದರು, ಅಡವಿಯಲ್ಲಿ ದೇವರನ್ನ ಪರೀಕ್ಷಿಸಿದರು ಅಂತ ಹೇಳುವಾಗ ಯಾಕೆ ಅಂತ ಹೇಳಿದರೆ, ದೇವರು ನಮ್ಮ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಶಕ್ತನೋ ಇಲ್ವೋ ಅಂತ ದೇವರನ್ನ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಸೊ ಅದು ಕೂಡ ಅವರು ಪರೀಕ್ಷೆ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೋಪವನ್ನು ಬರಮಾಡಿಕೊಳ್ತಾರೆ. ಸೊ ಒಂದು ಕಡೆಯಲ್ಲಿ ಅವರು ಆಹಾರ ಮಾಂಸಕ್ಕಾಗಿ ದೆ ಪ್ರೈಡ್ ಫಾರ್ ಮೀಟ್, ಗಿವ್ ವಾಸ್ ಅ ಗುಡ್ ನಾನ್ ವೆಜ್ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಅವರಿಗೆ ಮಾಂಸ ಎಲ್ಲ ಸಿಗ್ತದೆ. ಬಟ್ ಆದರೆ ಅದು ಹೇಗಿತ್ತು ಅಂತ ಹೇಳಿದರೆ ಆಶೀರ್ವಾದದಾಯಕವಾಗಿರಲಿಲ್ಲ. ಬದಲಾಗಿ ಒಂದು ರೀತಿಯಲ್ಲಿ ಆಹಾರವನ್ನು ಸಂಪಾದಿಸಿದ್ರು, ದೇವರ ದಯೆ ಪ್ರೀತಿಯನ್ನು ಸಂಪಾದಿಸುವಲ್ಲಿ ಸೋತು ಹೋಗಿ ದೇವರ ಕೋಪವನ್ನು ಅವರು ಬರಮಾಡಿಕೊಂಡ್ರು. ಸೊ ಅದೊಂದು ಒಂದು ರೀತಿಯಲ್ಲಿ ದೇವರ ಚಿತ್ತಕ್ಕೆ ವಿರೋಧವಾಗಿ ಅವರು ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಅದನ್ನು ಕೂಡ ಹೇಳುವಂಥದ್ದು, ಅವರ ಆಶೆಯನ್ನು ಪೂರೈಸಿದ್ರು, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿಕೊಂಡ್ರು. ಗಾಡ್ ಫುಲ್ಫಿಲ್ ದ್ಯಾಟ್ needs and desires, but they could not prevent their soul from the sin. ಅವರ ಪಾಪ, ದೇವರವರ ಆಶೆಗಳನ್ನು ಪೂರೈಸಿದ್ರು, ಅವರ ಆತ್ಮವನ್ನು ಪಾಪದಿಂದ ಅವರು ಕಾಪಾಡಿಕೊಳ್ಳಲಿಕ್ಕೆ ಅದು ಸಾಧ್ಯವಾಗಲಿಲ್ಲ. ಸೊ ಅಂತಹ ಒಂದು ಮೊಂಡರಾಗಿ ಇಸ್ರಾಯೇಲರು ಜೀವಿಸ್ತಾ ಇದ್ರು. 16-18ನೇ ವಚನದಲ್ಲಿ ಹೇಳುವ ಹಾಗೆ ಅವರ ಪಾಳೆಯದಲ್ಲಿ ಮೋಶೆ ಮತ್ತು ಆರೋನನ ಮೇಲೆ ತಿರುಗಿ ಬೀಳ್ತಾರೆ. ಸೊ ಇದು ಯಾರಂತ ಹೇಳಿದರೆ, ನಾವು ಇಂದಿನ ಕೀರ್ತನೆಗಳಲ್ಲಿ ನಾನು ಹೇಳಿದ ಹಾಗೆ ಕೋರೋಹ ಮತ್ತು ಅವನ ತಂಡದವರು ಮೋಶೆಗೆ ಮತ್ತು ಆರೋನನ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಬಿಕಾಸ್ ಅವರಿಗೆ ದೇ ಕುಡ್ ನಾಟ್ ವೇಟ್ ಫಾರ್ ಗಾಡ್ಸ್ ವರ್ಕ್ ಆ್ಯಂಡ್ ಗಾಡ್ಸ್ ಗೈಡೆನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಹೌ ದೇ ಹ್ಯಾವ್ ಟು ಮೂವ್ ಆನ್ ಟು ಆಕ್ಯುಪೈ ದಿ ಪ್ರಾಮಿಸ್ಡ್ ಲ್ಯಾಂಡ್. ಅದು ಪ್ರಾಮಿಸ್ ಮಾಡಿದಂಥ ಒಂದು ವಾಗ್ದಾನವಾದ ದೇಶವನ್ನು ಆಕ್ರಮಿಸಿಕೊಳ್ಳುವಲ್ಲಿ ದೇ ನೀಡೆಡ್ ಪೇಷನ್ಸ್. ಆ ಒಂದು ತಾಳ್ಮೆಯನ್ನು ಅವ್ರು ತೋರಿಸಲಿಲ್ಲ. ಮಾತ್ರವಲ್ಲದೆ ಮೋಶೆ ಆರೋನನ ವಿರುದ್ಧವಾಗಿ ಸಾಯಿಸಲಿಕ್ಕೆ ಅವರಿಗೆ ವಿರೋಧವಾಗಿ ಪಿತೂರಿಯನ್ನು ಮಾಡ್ತಾರೆ. ಸೊ ಅಂತಹ ಪಿತೂರಿಗಳು ಏನು ಮಾಡ್ತದೆ, ದೇವರ ಕೋಪವನ್ನು ಅವರ ಮೇಲೆ ಬರಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮಾತ್ರವಲ್ಲದೆ ಮೋಶೆ ಆರೋನನ ಮೇಲೆ ಈ ಕೊರೋಹ ಮತ್ತು ತಂಡದವರು ಏನು ಮಾಡ್ತಾರೆ, ಅವರ ಒಂದು ಟ್ರೈಬ್ ಅವರ ಅಥೆಂಟಿಸಿಟಿ, ಅವರ ಅಧಿಕಾರವನ್ನು ಪ್ರಶ್ನೆ ಮಾಡ್ತಾರೆ. ಹೂ ಆರ್ ಯು ಟು ಗೈಡರ್ಸ್ ಅಂತ ಎಲ್ಲ ಹೇಳ್ಕೊಂಡು. ಸೊ ಅದು ಏನು ಮಾಡ್ತದೆ, ಅವರನ್ನು ಮುಂದೆ ಹೊರದು ಮೂರ್ತಿಗಳನ್ನು ಮಾಡಿಕೊಳ್ಳಿಕ್ಕೆ, ಒಂದು ನಾವು ಮುಂದಿನ ವಚನಗಳಲ್ಲಿ ನೋಡ್ತೇವೆ, ಮೂರ್ತಿಗಳನ್ನು ಮಾಡಿಕೊಂಡು ದೇವರನ್ನೇ ಹಲ್ಲೆಗಳಿಲಿಕ್ಕೆ ಅವರು ಮುಂದೆ ಹಾಕ್ತಾರೆ. ಅಂದರೆ ಒಂದು ದನವನ್ನು ಮಾಡಿಕೊಂಡು ಬಸವನನ್ನು ಮಾಡಿ ಅದರಲ್ಲಿ ಮೋಶೆ ಮತ್ತು ಆರೋನನ ವಿರುದ್ಧವಾಗಿ ದಂಗೆಯನ್ನು ಹೇಳ್ತಾರೆ. ಸೊ ಅದರಲ್ಲಿ ಇಬ್ಬರು ನಾಯಕರ ಹೆಸರನ್ನು ಇದರಲ್ಲಿ ನಾವು ನೋಡ್ತೇವೆ. ಒಂದು ದಾತಾನನ ಮತ್ತು ಅಭಿರಾಮನ ಕಡಿಯವರು. ಇವರು ಕೊರೋಹನ ಒಂದು ಟ್ರೈಬ್ನಲ್ಲಿದ್ದಂತಹ ಕೆಲವು ನಾಯಕರು. ದೋಸ್ ಹೂ ಪ್ರೊವೋಕೇಟೆಡ್ ದ ಪೀಪಲ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ದಿಸ್ ರೆಬಲಿಯಸ್ ಆಕ್ಟ್ಸ್. ಇಂತಹ ಒಂದು ಕ್ರೂರವಾದ ಕಾರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಅವರನ್ನು ಮೋಟಿವೇಟ್ ಮಾಡಿದವರು ಯಾರು ಅಂತ ಹೇಳಿದರೆ ಇವರಿಬ್ಬರು. ಸೊ ಇವರಿಬ್ಬರ ಗತಿ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬರನ್ನ ಭೂಮಿ ಬಾಯಿ ತೆರೆದು ನುಂಕಿಕೊಳ್ತದೆ, ಇನ್ನೊಬ್ಬನನ್ನು ಬಂದು ಬೆಂಕಿ ದಹಿಸಿ ಬಿಡ್ತದೆ ಎಂಬುದಾಗಿ. ಸೊ ಇದರೊಟ್ಟಿಗೆ ನಮಗೆ ಚರಿತ್ರೆಯಲ್ಲಿ ನೋಡೋದಾದರೆ ಅರಣ್ಯಕಾಂಡ 16:35 ಇದಕ್ಕೂ ಮಿಗಿಲಾಗಿ 150 ಜನರು ಏನಾಗ್ತಾರೆ, ಅವರೊಟ್ಟಿಗೆ ನಾಶವಾಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ it's important to wait for God's instruction and to respect God's servants, as Moses and Aaron were trying to bring God's news to his people, but many people from the Israelite tribes, especially Korah's tribes, they were never waited, and they were targeted those people and try to kill and ಹ್ಯೂಮಿಲಿಯೇಟ್ ದೋಸ್ ಪೀಪಲ್. ಅವರನ್ನು ಅವಮಾನ ಮಾಡಲಿಕ್ಕೆ, ಅವರನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ದೇವರವರನ್ನು ನಾಶಪಡಿಸುವಂಥದ್ದನ್ನು ನೋಡ್ತೇವೆ. ಸೊ ಮುಂದುವರೆದು 19-23 ವಚನ. ಹೋರೇಬಿನಲ್ಲಿ ಎರಕದ ಬಸವನನ್ನು ಮಾಡಿ ಅದಕ್ಕೆ ಅಡ್ಡ ಬಿದ್ದರು. ಹೀಗೆ ಅವರು ತಮ್ಮ ದಿವ್ಯ ಮಹಿಮೆಯನ್ನು ಬಿಟ್ಟು ಹುಲ್ಲು ತಿನ್ನುವ ಎತ್ತಿನ ಜಡಮೂರ್ತಿಯನ್ನು ಹಿಡಿದುಕೊಂಡರು. ಐಗುಪ್ತದಲ್ಲಿ ಮಹತ್ತುಗಳನ್ನು, ಆಮಾನ ದೇಶದಲ್ಲಿ ಅದ್ಭುತಗಳನ್ನು, ಕೆಂಪು ಸಮುದ್ರದ ಬಳಿಯಲ್ಲಿ ಘೋರ ಕೃತ್ಯಗಳನ್ನು ನಡೆಸಿದ ತಮ್ಮ ರಕ್ಷಕನಾದ ದೇವರನ್ನು ಮರೆತೇ ಬಿಟ್ಟರು. ಆದುದರಿಂದ ಆತನು ಅವರನ್ನು ಸಂಹರಿಸುವೆನು ಅನ್ನಲು ಆತನು ಆರಿಸಿಕೊಂಡ ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಂಹರಿಸಿದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. ಸೊ ಈ ವಾಕ್ಯಕ್ಕೆ we can title, because of their sin God set himself against Israel.
ಅವರ ಪಾಪಗಳ ನಿಮಿತ್ತವಾಗಿ ದೇವರು ಇಸ್ರಾಯೇಲರ ವಿರುದ್ಧವಾಗಿ ತನ್ನನ್ನು ಒಂದು ಸೆಟ್ ಮಾಡಿ ಇಟ್ಕೊಳ್ಳುವಾಗ ಮೋಶೆ ಪ್ರಾರ್ಥನೆ ಮಾಡಿ ಅವರಿಗೆ ಶಿಕ್ಷೆ ಬರದ ಹಾಗೆ ಟ್ರೈ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಇಲ್ಲಿ ಇಸ್ರಾಯೇಲ್ರ ವಿಮೋಚನೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಇಟ್ ವಾಸ್ ನಾಟ್ ಅನ್ ಈಸಿ ಟಾಸ್ಕ್. ಇಟ್ ವಾಸ್ filled with many challenges and disobedience, unfaithfulness, ಮಾತ್ರವಲ್ಲದೆ their stupid acts or moves, ಅವರಿಂದ ಬರುವಂಥ ಅನೇಕ ಒಂದು ಅಜ್ಞಾನವಾದ ಕಾರ್ಯಗಳು, ಅವಿಧೇಯತೆ, ಅಪನಂಬಿಕತೆ, ಇಂಥದ್ರಿಂದಾಗಿ ಈ ಘಟನೆಯಲ್ಲಿ ನಾವು ಅನೇಕ ಕಾರ್ಯಗಳನ್ನು ನೋಡ್ತೇವೆ. ಅವರು ಒಂದು ಮೂರ್ತಿಯನ್ನು ಪೂಜೆ ಮಾಡ್ತಾರೆ, ಬಸವನನ್ನು ಕೆತ್ತಿ ಅದನ್ನು ಪೂಜೆ ಮಾಡುವಾಗ ಅದು ಯಾರಿಗೆ ಅವಮಾನ ಮಾಡೋದು? ದೇವರಿಗೆ ಅವಮಾನ ಮಾಡಲಿಕ್ಕೆ. ಅಂದರೆ ದೇವರ್ ಪ್ಲೇಸಿಂಗ್ ಇಟ್ ದಟ್ ಕಾಫ್ ಇನ್ ದಿ ಪ್ಲೇಸ್ ಆಫ್ ಗಾಡ್. ದೇವರಿಗೆ ಬದಲಾಗಿ ಒಂದು ಮೂರ್ತಿಯನ್ನು ತಂದು ಅಲ್ಲಿ ಇಟ್ಟು ಅವರು ಪೂಜೆಯನ್ನು ಮಾಡುವಂಥದ್ದು. ಅಂದರೆ ಎಲ್ಲಿ ದೇವರಿಗೆ ಗೌರವ ಕೊಡಬೇಕು, ದೇವರಿಗೆ ಬೆಲೆ ಕೊಡಬೇಕು, ಅದನ್ನು ಕೊಡದೆ ಒಂದು ಮೂರ್ತಿಯನ್ನು ಇಡುವಂಥದ್ದು. ಇಟ್ ವಾಸ್ ವೆರಿ ರೆಬಲಿಯಸ್ ಮೂಮೆಂಟ್ ಇನ್ ಗಾಡ್ ಸೈಡ್. ಒಂದು ದೇವರಿಗೆ ವಿರುದ್ಧವಾದಂಥ ಒಂದು ಕ್ರಾಂತಿಕಾರಿಯಾದಂಥ ಆ್ಯಕ್ಟ್. ಅದಕ್ಕೆ ಕೂಡ ಪೌಲ ಕೂಡ ಅದನ್ನು ರೋಮಪುರದವರಿಗೆ ಬರೆದ ಪತ್ರಿಕೆ 1:23 ಎಚ್ಚರಿಸ್ತಾನೆ. ನಾವು ದೇವರ ಪ್ಲೇಸ್ನಲ್ಲಿ ಯಾವುದನ್ನು ಇಟ್ಟರೂ ಕೂಡ ಅದು ಮೂರ್ತಿ ಪೂಜೆ. ಒಂದು ಹಣ ಆಗ್ಬೋದು, ಸ್ಥಾನಮಾನ ಆಗ್ಬೋದು, ನಮ್ಮ ಹೆಚ್ಚಿನ ಜ್ಞಾನ, ಟ್ಯಾಲೆಂಟ್, ಅದನ್ನು ನಾವು ಹಾತುಕೊಂಡು ದೇವರನ್ನು ನಂಬದೇ ಇರುವಂಥದ್ದು ದಟ್ ಕ್ಯಾನ್ ಬಿ ಈಕ್ವಲ್ ಟು ಐಡಲ್ಟ್ರಿ. ಒಂದು ನಾವು ವಿಗ್ರಹಾರಾಧನೆ ಮಾಡುವಂಥದ್ದಕ್ಕೆ ಸಮ ಆಗ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಅದೇನು ಮಾಡ್ತದೆ, ಅವರು ಯಾವಾಗ ದೇವರ ಉಪಕಾರಗಳನ್ನು ಮರೆತರು, ವೆನ್ ದೇ ಲೂಸ್ ಫೇತ್ ಇನ್ ಗಾಡ್, ಅದು ದೇವರನ್ನು ಮರೀಲಿಕ್ಕೆ, ತಪ್ಪಾದ ದಾರಿಯನ್ನು ಹಿಡಿಲಿಕ್ಕೆ ಕಾರಣವಾಯಿತು. ಸೊ ಇಂಥ ಸಂದರ್ಭದಲ್ಲಿ ದೇವರವರ ವಿರುದ್ಧವಾಗಿ ಕೋಪ ಮಾಡಿಕೊಂಡು ಶಿಕ್ಷೆ ಮಾಡುವಾಗ, ಶಿಕ್ಷಿಸುವಂಥ ಪ್ರಯತ್ನದಲ್ಲಿ ನಾಶ ಮಾಡ್ತಾನೆ ಅನ್ನುವಾಗ ದೇವರ ಬಳಿ ಮೋಶೆ ಹೋಗಿ ಪ್ರಾರ್ಥನೆ ಮಾಡಿ ಅವರನ್ನು ನಾಶಪಡಿಸದ ಹಾಗೆ ಮತ್ತು ದೇವರು ತನ್ನ ಕೋಪವನ್ನು ಮರೆಮಾಚುವ ಹಾಗೆ, ಕೋಪ ಮಾಡದ ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾನೆ ಅಂತ ಹೇಳಿದರೆ, ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಪೀಪಲ್ ಸಿನ್. ಅಂದರೆ ಇಫ್ ವಿ ಕನ್ಫೆಸ್ ಅವರ್ ಸಿನ್ಸ್, ನಾವು ದೇವರಿಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಗಾಡ್ ಇಸ್ ಮೋಸ್ಟ್ ಮರ್ಸಿಫುಲ್ ಎಂಬುದಾಗಿ. ಹಾಗಾಗಿ ಮೋಶೆಯ ಪ್ರಾರ್ಥನೆ ಮೂಲಕ ಅವರೆಲ್ಲರೂ ಉಳಿತಾರೆ. ಅಂದರೆ ಗಾಡ್ ಲಿಸನ್ಸ್ ಟು ಹಿಸ್ ಪೀಪಲ್. ಗಾಡ್ ನಾಟ್ ಓನ್ಲಿ ಆಲ್ವೇಸ್ ಕರ್ಸ್ ಆ್ಯಂಡ್ punish his people, but he also listen to them, and if they turn towards him, he will surely embrace those people with his two wide arms. ದೇವರ ಒಂದು ಎರಡು ಕೈಗಳಿಂದ ಅವರನ್ನು ಅಪ್ಪಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಯಾವಾಗ ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ತಾರೋ ಹಾಗೆ. ಸೊ ನಾವು ಈ 23 ವರ್ಷದ ತನಕ ಸ್ಟಾಪ್ ಮಾಡ್ತೇವೆ. ಸೊ ಇದರಲ್ಲಿ ಒಂದು ಬ್ರೀಫ್ ಆಗಿ ಹೇಳೋದಾದರೆ, ಇಸ್ರಾಯೇಲ್ರಿಗೆ ಅವರ ವಿಮೋಚನೆ ಕಾರ್ಯವನ್ನು ತಿಳಿಸ್ತಾ, ಅವರ ವಿಮೋಚನೆ ಕಾರ್ಯದಲ್ಲಿ ಇಟ್ ವಾಸ್ ನಾಟ್ ಅನ್ ಈಸಿ ಟಾಸ್ಕ್ ಆ್ಯಂಡ್ ಇಟ್ ವಾಸ್ ಡಿಲೇಡ್ ಆ್ಯಂಡ್ ಇಟ್ ಟುಕ್ ಲಾಂಗ್ ಟೈಮ್ ದೆನ್ ಪ್ರಿಡಿಕ್ಟೆಡ್. ಯಾಕೆ ಅಂತ ಹೇಳೋದಾದರೆ, ಅವರ ಡಿಸೊಬೀಡಿಯನ್ಸ್, ಇನ್ಗ್ರ್ಯಾಟಿಟ್ಯೂಡ್, ಅವರ ಒಂದು ಸಿನ್ಫುಲ್ ನೇಚರ್, ಅದು ಅವರನ್ನು ದೇವರ ಕಾರ್ಯಗಳಿಂದ ದೂರ ಮಾಡಿತು. ಸೊ ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಸೀಕ್ ಗಾಡ್ಸ್ ಡೈರೆಕ್ಷನ್ಸ್, ಗಾಡ್ಸ್ ಗೈಡ್ಲೈನ್ಸ್, and to be faithful and gratitude to God in every moment of our life. ಆಗ ದೇವರ ಚಿತ್ತ ಅರ್ಥಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ಚಿತ್ತವನ್ನು ಅರಿತು ಜೀವಿಸುವಾಗ ದೇವರ ಆಶೀರ್ವಾದಗಳು ನಮಗೆ ದೊರಕ್ತದೆ. ಹಾಗಾಗಿ ಹಾಗೆ ಜೀವಿಸಲಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ನಾವು ಕೂಡ ಇಸ್ರಾಯೇಲ್ರ ಹಾಗೆ ಮಾಡಿದ ತಪ್ಪುಗಳನ್ನೇ ಪದೇ ಪದೇ ಮಾಡದೆ ನಿನ್ನ ಮಾರ್ಗದರ್ಶನಕ್ಕಾಗಿ, ನಿನ್ನ ಚಿತ್ತವನ್ನು ಅರಿಯಲಿಕ್ಕಾಗಿ ಪ್ರಯತ್ನ ಪಡಲಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ಮೋಶೆಯ ಹಾಗೆ ನಾವು ಪ್ರಾರ್ಥಿಸಿ ನಿನ್ನ ಕೋಪದಿಂದ ತಪ್ಪಿಸಿಕೊಳ್ಳಿಕ್ಕಾಗುವಂತೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡಲಿಕ್ಕಾಗುವಂತೆ ಕಲಿಸು ದೇವರೇ. ಈ ಒಂದು ರಾತ್ರಿ ವೇಳೆಯಲ್ಲಿ ಆನ್ಲೈನ್ನಲ್ಲಿ ಪಾಲ್ಗೊಂಡಂತೆ ಎಲ್ಲರಿಗೂ ಸ್ತೋತ್ರ ಹೇಳ್ತೇವೆ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದಂಡಿದಂಥ ದೇಹಗಳಿಗೆ ವಿಶ್ರಾಂತಿಯನ್ನು ಕೊಟ್ಟು, ನಿನ್ನ ಚಿತ್ತವಿದ್ದರೆ ಹೊಸ ದಿವಸಕ್ಕೆ ಹೊಸ ಹರ್ಷದೊಂದಿಗೆ, ಆರೋಗ್ಯದೊಂದಿಗೆ, ಮನಸ್ಸಿನಿಂದ ನಮ್ಮನ್ನು ಮುನ್ನಡೆಸೆಂಬುದಾಗಿ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇಲೆ. ಎಲ್ಲ ಗ್ರಹಿಕೆ ನಮ್ಮ ಇರುವ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ
ಈ ಆನ್ಲೈನಲ್ಲಿ ಪಾಲ್ಗೊಂಡಂತೆ ಎಲ್ಲರೊಟ್ಟಿಗೆ ನಮ್ಮ ಸಭೆಯೊಟ್ಟಿಗೆ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.